ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡತಿ. ತುಂಬ ಜನ ಸ್ಪೀಡ್ ಮ್ಯಾಥ್ಸನ್ನು ಹೇಗೆ ಕವರ್ ಮಾಡೋದು, ಸೊ ಏನೆಲ್ಲ ಸ್ಪೀಡ್ ಮ್ಯಾಥ್ಸಿಗೆ ಓದಬೇಕು ಅಂತ ಕೇಳಿದ್ದೀರಾ. ಸೊ ನಾನು ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಸ್ಪೀಡ್ ಮ್ಯಾಥ್ಸ್ ಬಗ್ಗೆ ನಾನು ಯಾವ ಸೋರ್ಸನ್ನು ಫಾಲೋ ಮಾಡ್ತೀನಿ, ಹೇಗೆ ಪ್ರಿಪೇರ್ ಆಗ್ತೀನಿ ಸ್ಪೀಡ್ ಮ್ಯಾಥ್ಸಿಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಾಚ್ ಟಿಲ್ ದ ಎಂಡ್. ಸೊ ನೀವು ಬ್ಯಾಂಕಿಂಗ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಥವಾ ಯಾವುದೇ SSC CGL ಆಗಿರ್ಬೋದು, ಬೇರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ಕ್ವಾಂಟ್ ಸಬ್ಜೆಕ್ಟ್ ಇದೆ ಅಂತಂದರೆ ಫಸ್ಟ್ ನೀವು ಪ್ರಿಪೇರ್ ಆಗಬೇಕಾಗಿರೋದು ಸ್ಪೀಡ್ ಮ್ಯಾಥ್ಸ್ ಅಂದರೆ ಕ್ಯಾಲ್ಕುಲೇಷನ್ ಅಂತ ಬಂದರೆ ಫಸ್ಟು ಟೇಬಲ್ಸ್ 1 to 30 ಅಂತೂ ಬರಲೇಬೇಕು. 1 to 30 ಇಲ್ಲ ಅಂತಂದರೆ 1 to 25 ಅಂತೂ ಪ್ರಾಕ್ಟೀಸ್ ಮಾಡಲೇಬೇಕು. ಆ್ಯಂಡ್ ಸೀದಾ ಮತ್ತು ಉಲ್ಟಾ ಎರಡೂ ಥರನೂ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಇನಿಷಿಯಲಿ ಅಂದರೆ ಲೈಕ್ ಈಗ ಕ್ವಾಂಟ್ ಸಬ್ಜೆಕ್ಟ್ನ ಪ್ರಿಪೇರ್ ಆಗಬೇಕು ಅಂದರೆ ಫಸ್ಟು ಕ್ಯಾಲ್ಕುಲೇಷನಲ್ಲಿ ಫಸ್ಟು ಟೇಬಲ್ಸನ್ನು 1 to 30 ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ಕ್ಯೂಬ್ಸ್ ಅಂತ ಬಂದರೆ 1 to 20 ಅಟ್ಲೀಸ್ಟ್ 1 to 20 ಕ್ಯೂಬ್ಸನ್ನು ಕವರ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನಾನಿದು ಟೇಬಲ್ಸ್ ಆಗಿರ್ಬೋದು, ಕ್ಯೂಬ್ಸ್ ಆಗಿರ್ಬೋದು, ಸ್ಕ್ವೇರ್ಸ್ ಆಗಿರ್ಬೋದು, ಫ್ರ್ಯಾಕ್ಷನ್ ಆಗಿರ್ಬೋದು ನನ್ನ ಟೆಲಿಗ್ರಾಮಲ್ಲಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಸ್ಕ್ವೇರ್ ಅಂತ ಬಂದರೆ 1 to 40 ಸ್ಕ್ವೇರ್ನ ಕವರ್ ಮಾಡ್ಕೊಳ್ಳಿ, ಅಂದರೆ ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡಿ. ಫ್ರ್ಯಾಕ್ಷನ್ 1 to 20. ಸೊ ಇದಿಷ್ಟು ಬೇಸಿಕ್. ಈಗ ಕ್ಯಾಲ್ಕುಲೇಷನನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತಂದರೆ ಇದಿಷ್ಟು ಬೇಸಿಕ್ ಗೊತ್ತಿರಬೇಕು. ಇದ್ರ ಜೊತೆಗೆ ನನ್ನ ಹತ್ರ ಒಂದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇಂದು ಬುಕ್ ಇದೆ. ಇದರಲ್ಲಿ ಬ್ಯಾಂಕ್ ಎಕ್ಸಾಮ್ ಹಾಗೆ SSC CGL ಎಕ್ಸಾಮಿಗೆ ಇರುವಂಥ ಎಲ್ಲ ಟಾಪಿಕನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅರ್ಥಮೆಟಿಕ್ ಕ್ವಶನ್ಸ್ ಏನಿದೆ, ಟಾಪಿಕ್ ವೈಸ್ ಕ್ವಶನ್ಸನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಮತ್ತು ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದೆ, ಯಾವ್ಯಾವ ಟಾಪಿಕ್ಕಿಂದ ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ 2 to 3 ಪೇಜಸಲ್ಲಿ ಒಂದು ಡೇಟಾನ ಕಲೆಕ್ಟ್ ಮಾಡಿ, ಅದಾದಮೇಲೆ SSC CGLಗೆ ಯಾವೆಲ್ಲ ಟಾಪಿಕ್ ಇದೆ, ಬ್ಯಾಂಕ್ ಎಕ್ಸಾಮಿಗೆ ಯಾವೆಲ್ಲ ಟಾಪಿಕ್ ಇದೆ ಅಂತ ಸಪ್ರೇಟ್ ಪೇಜಲ್ಲಿ ಕೊಟ್ಟಿದ್ದಾರೆ ಇವರು. ಆಮೇಲೆ ಎಲ್ಲ ಟಾಪಿಕ್ಕಿಂದು ಎಕ್ಸ್ಪ್ಲನೇಷನ್ ಇದೆ. ಮತ್ತು ಫಸ್ಟು ಒಂದು 6 to 5 ಪೇಜಸಲ್ಲಿ ಎಲ್ಲ ಟಾಪಿಕ್ಕಿಂದು ಫಾರ್ಮುಲಾಸನ್ನು ಫಸ್ಟು ಆ್ಯಡ್ ಮಾಡಿದ್ದಾರೆ. ಅದಾದಮೇಲೆ ಟಾಪಿಕ್ ವೈಸು ಬಿಗಿನರ್ಸ್, ಇಂಟರ್ಮೀಡಿಯೇಟ್ ಮತ್ತು ಎಕ್ಸ್ಪರ್ಟ್ಸ್ ಈ ಥರ ಕ್ವಶನ್ಸ್ ಲೆವೆಲನ್ನು ಅವರು ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದು ಪ್ರಾಕ್ಟೀಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ತುಂಬ ಜನಕ್ಕೆ ಲ್ಯಾಪ್ಟಾಪ್ ಇರಲ್ಲ, ಮೊಬೈಲಲ್ಲಿ ನೋಡಬೇಕಂತಿರುತ್ತೆ. ಸೊ ಅವರು ಬುಕ್ ಬೈ ಮಾಡಬೇಕು ಅಂತ ಇರ್ತೀರ. ಸೊ ಅವರಿಗೆ ಈ ಬುಕ್ಕು ಹೆಲ್ಪ್ ಆಗುತ್ತೆ. ಸೊ ಈ ಬುಕ್ಕನ್ನು ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೆ Vinu01 ಕೂಪನನ್ನು ಅಪ್ಲೈ ಮಾಡಿ. ಆ್ಯಂಡ್ ನಾನು ಲಿಂಕನ್ನು ಪಿನ್ನೆಡ್ ಕಮೆಂಟಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಅಲ್ಲಿ ಹೋಗಿ ಆ ಲಿಂಕನ್ನ ನೋಡಿ. ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಬೈ ಮಾಡಬೇಕಾದ್ರೆ Vinu01 ಕೂಪನ್ ಕೋಡ್ ಹಾಕಿದರೆ ಅಪ್ ಟು 50% ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಇವೆಲ್ಲ ಕಂಪ್ಲೀಟ್ ಆದಮೇಲೆ ಟ್ರಿಕ್ಸ್ ಮತ್ತು ಅಪ್ರೋಚಸ್. ಈಗ ಕೆಲವೊಂದು ಟ್ರಿಕ್ಸನ್ನು ಯೂಸ್ ಮಾಡಿ ನಾವು ಸಿಂಪ್ಲಿಫಿಕೇಷನ್, ಅಪ್ರಾಕ್ಸಿಮೇಷನ್, ಮಿಸ್ಸಿಂಗ್ ನಂಬರ್, ರಾಂಗ್ ನಂಬರ್ ಸೀರೀಸನ್ನು ಸಾಲ್ವ್ ಮಾಡ್ಬೋದು. ಸೊ ಆ ಟ್ರಿಕ್ಸನ್ನು ನೋಡ್ಕೊಳ್ಳಿ. ಆ್ಯಂಡ್ ಅಪ್ರೋಚಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಯಾವುದೋ ಒಂದು ಟ್ರೆಡಿಷ್ನಲ್ ಮೆಥಡಲ್ಲಿ ಸಾಲ್ವ್ ಮಾಡ್ತಾ ಇರ್ತೀವಿ, ಅದು ಲೈಕ್ ಒಂದು ಕ್ವಶನಿಗೆ 2 minutes ಆ ಥರ ತೊಗೊಳ್ತಾ ಇರುತ್ತೆ. ಬಟ್ ನಾವು ಅಪ್ರೋಚಸನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ಒಂದು ಕ್ವಶನಿಗೆ 2 minutes ಏನು ತೊಗೊಳ್ತಾ ಇರ್ತೀವಿ ಅದು ಲೈಕ್ 30 secondsಲ್ಲೇ ಕಂಪ್ಲೀಟ್ ಆಗುತ್ತೆ, ನಮಗೆ ಕರೆಕ್ಟ್ ಅಪ್ರೋಚ್ ಗೊತ್ತಿದ್ರೆ. ಸೊ ಅಪ್ರೋಚನ್ನು ಫಾಲೋ ಮಾಡಬೇಕು ಅಂದರೆ, ಕಲಿಬೇಕು ಅಂತಂದರೆ ನೀವು ವಿಡಿಯೋ ಥ್ರೂ ನೋಡಬೇಕು. ಫಸ್ಟು ಇವೆಲ್ಲ ಟೇಬಲ್ಸ್ ಮತ್ತು ಕ್ಯೂಬ್, ಸ್ಕ್ವೇರ್ಸ್, ಫ್ರ್ಯಾಕ್ಷನ್ ಇದೆಲ್ಲ ಆದಮೇಲೆ ವಿಡಿಯೋ ಥ್ರೂ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಈಗ ಸಿಂಪ್ಲಿಫಿಕೇಷನ್ 30 question, 40 question ಈ ಥರ ವೀಡಿಯೋಸ್ ಆಗ್ತಾ ಹೋಗ್ತಾರೆ. ಸೊ ನಾನು ಸ್ಪೀಡ್ ಮ್ಯಾಥ್ಸನ್ನು ಕಂಪ್ಲೀಟ್ ಮಾಡಿದ್ದು ನಬ್ನಿ ಸರ್ ಅಡ್ಡ 247ಇಂದ. ಅವ್ರದ್ದು ವೈರಲ್ ಮ್ಯಾಥ್ಸ್ ಅಂತ ಇದೆ. ಸೊ 6 o'clock ಐ ಥಿಂಕ್ ಅವರು ಈಗ ಡೈಲಿ 6 o'clock ವೈರಲ್ ಮ್ಯಾಥ್ಸ್ ಮಾಡ್ತಾರೆ, ಅವ್ರು 7 ಅನಿಸುತ್ತೆ. ಸೊ ಆ ಕ್ಲಾಸನ್ನು ಅಟೆಂಡ್ ಮಾಡ್ಬೋದು. ಒಂದು 1/2 hour ಇರುತ್ತೆ ಅಷ್ಟೇ ಆ ಕ್ಲಾಸಲ್ಲಿ ಹೆಂಗೆ ಅಂತಂದರೆ ಅವರು ಅಪ್ರೋಚಸ್ ಹೇಳ್ತಾ ಹೋಗ್ತಾರೆ. ಈಗ ಸಿಂಪ್ಲಿಫಿಕೇಷನ್ ಅಂದರೆ 35 into 25 + 30 into 25. ಸೊ ಈ ಥರದನ್ನು ಹೇಗೆ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ 35 into 25 + 25 into 48. ಸೊ ಇದನ್ನು ನಮಗೆ ಅಪ್ರೋಚಸ್ ಗೊತ್ತಿಲ್ಲ ಅಂದರೆ ಹೇಗೆ ಮಾಡ್ತೀವಿ, ಫಸ್ಟು 25 into 48 ಮಲ್ಟಿಪ್ಲೈ ಮಾಡ್ತೀವಿ, ಆಮೇಲೆ 35 into 25 ಮಲ್ಟಿಪ್ಲೈ ಮಾಡ್ತೀವಿ, ಆಮೇಲೆ ಇದನ್ನು ಆ್ಯಡ್ ಮಾಡ್ತೀವಿ. ಬಟ್ ಅಪ್ರೋಚಸ್ ನಮಗೆ ಗೊತ್ತಿದ್ರೆ, ಸೊ ಇವೆರಡರಲ್ಲೂ 25 ಕಾಮನ್ ಇದೆ ಅಲ್ವಾ. ಸೊ 25 ಹೊರಗಡೆ ತೆಗಿತೀವಿ. ನೆಕ್ಸ್ಟ್ 35 + 48 ಎಷ್ಟು ಬರುತ್ತೆ ಅದನ್ನು ಮಾಡಿ ಆಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದರಲ್ಲೂ 25ನ ಮಲ್ಟಿಪ್ಲೈ ಮಾಡೋಕ್ಕೆ ಇನ್ನೊಂದು ಟ್ರಿಕ್ಸ್ ಇದೆ, 100/4 ಅಂತ ಮಾಡಿಕೊಂಡು ನೆಕ್ಸ್ಟ್ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಈ ಥರ ಅಪ್ರೋಚಸ್ ಇರುತ್ತೆ. ಸೊ ಈ ಅಪ್ರೋಚಸ್ನ ನಾವು ವೀಡಿಯೋ ಥ್ರೂ ನೋಡಿ ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟು ಶಾರ್ಟ್ಕಟ್ ಅಂತ ಬಂದರೆ, ಈಗ ಫಸ್ಟು ಸ್ಪೀಡ್ ಮ್ಯಾಥ್ಸ್ ಅಂತಂದರೆ ಕ್ಯಾಲ್ಕುಲೇಷನ್ ಅಂದರೆ ಎಲ್ಲೆಲ್ಲ ಬರುತ್ತೆ, ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂತ. ಈಗ ನಮಗೆ ಗೊತ್ತಿರೋ ಹಾಗೆ ಕ್ವಾಂಟಲ್ಲಿ ಸಿಂಪ್ಲಿಫಿಕೇಷನ್ 10 marks ಮತ್ತು ಕ್ವಾಡ್ರಾಟಿಕ್ ಈಕ್ವೇಷನ್ 5 marks,
ಮಿಸ್ಸಿಂಗ್ ನಂಬರ್, ರಾಂಗ್ ನಂಬರ್ ಸೀರೀಸ್, ಇವೆಲ್ಲ ಸ್ಪೀಡ್ ಮ್ಯಾಥ್ಸಲ್ಲೇ ಬರೋದು. ಸೊ ಈ ಸ್ಪೀಡ್ ಮ್ಯಾಥ್ಸಲ್ಲಿ ಮಿನಿಮಮ್ ಅಂತಂದರೆ 12 to 13 ಕ್ವಶನ್ಸ್ ಬಂದೇ ಬರುತ್ತೆ, ಆಯಿತಾ. ಮ್ಯಾಕ್ಸಿಮಮ್ ಅಂತಂದರೆ 15 to 16 ಕ್ವಶನ್ಸ್ ಬಂದೇ ಬರುತ್ತೆ. ಸೊ ಇದರಲ್ಲಿ ಡೈರೆಕ್ಟ್ ಸ್ಪೀಡ್ ಮ್ಯಾಥ್ಸ್. ಇನ್ನುಳಿದಿರುವಂಥ DI ಆಗಿರ್ಬೋದು, ಅರ್ಥಮೆಟಿಕ್ ಆಗಿರ್ಬೋದು, ಮತ್ತು ಕೇಸ್ ಲೆಟ್ ಆಗಿರ್ಬೋದು. ಸೊ ಇವೆಲ್ಲರಲ್ಲೂ ಕೂಡ ಕ್ಯಾಲ್ಕುಲೇಷನ್ ಇನ್ವಾಲ್ವ್ ಆಗಿರುತ್ತೆ. ವಿತೌಟ್ ಕ್ಯಾಲ್ಕುಲೇಷನ್ ನಮ್ಗೆ ಯಾವುದೂ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಇದು ಕೂಡ ಸ್ಪೀಡ್ ಮ್ಯಾಥ್ಸಲ್ಲೇ ಬರುತ್ತೆ. ಈಗ ನಾವು DI ಅಂತಂದರೆ ಈಗ ಒಂದು ಟೇಬಲ್ ನೋಡಿದ ತಕ್ಷಣ ಅಡಿಷನ್ ಆಗಿರ್ಬೋದು, ಸಬ್ಸ್ಟ್ರಾಕ್ಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಆಗಿರ್ಬೋದು, ಡಿವಿಷನ್ ಆಗಿರ್ಬೋದು, ಕೆಲವೊಂದು ಫ್ರ್ಯಾಕ್ಷನ್ಸನ್ನು ಸಾಲ್ವ್ ಮಾಡೋದಾಗಿರ್ಬೋದು, ಅದೆಲ್ಲ ಕೂಡ ಕ್ಯಾಲ್ಕುಲೇಷನ್ ಇರುತ್ತೆ. ಸೊ ನಾವು ಕ್ಯಾಲ್ಕುಲೇಷನನ್ನು ಸ್ಪೀಡ್ ಮಾಡ್ಕೊಂಡ್ವಿಂದೆ ಇದರಲ್ಲಿ DI ಕೂಡ ನಮಗೆ ಸ್ಪೀಡ್ ಆಗುತ್ತೆ, ಆಮೇಲೆ ಅರ್ಥಮೆಟಿಕ್ ಕೂಡ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನಮಗೆ ಸ್ಪೀಡ್ ಮ್ಯಾಥ್ಸ್ ಅಂತ ಬಂದ ತಕ್ಷಣ ಔಟ್ ಆಫ್ 35 ಕ್ವಶನ್ಸ್ ಕ್ವಾಂಟಲ್ಲಿ ಓನ್ಲಿ 15 to 16 ಸ್ಪೀಡ್ ಮ್ಯಾಥ್ಸ್ ಬರುತ್ತೆ. ಮತ್ತೆಲ್ಲ ಸ್ಪೀಡ್ ಮ್ಯಾಥ್ಸ್ ಅಲ್ಲ ಅಂತ ಅಲ್ಲ, ಬಿಕಾಸ್ ಹೋಲ್ ಕ್ವಾಂಟ್ ಏನು ಸಬ್ಜೆಕ್ಟ್ ಇದೆ ಅದೆಲ್ಲದು ಕೂಡ ಕ್ಯಾಲ್ಕುಲೇಷನ್ ಮೇಲೆ ಡಿಪೆಂಡ್ ಆಗಿರೋದು. ಸೊ ಈಸಿಯಾಗಿ ನಿಮಗೆ ಅಡಿಷನ್ ಮಾಡೋಕ್ಕೆ ಬರುತ್ತೆ, ಸಬ್ಸ್ಟ್ರಾಕ್ಷನ್ ಮಾಡೋಕ್ಕೆ ಬರುತ್ತೆ ತುಂಬ ಕಮ್ಮಿ ಟೈಮಲ್ಲಿ ಅಂತಂದರೆ ಹೋಲ್ ಕ್ವಾಂಟ್ ಸಬ್ಜೆಕ್ಟ್ ಏನಿದೆ ಅದು ಕೂಡ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟು ಈಗ ಶಾರ್ಟ್ಕಟ್ ಬಗ್ಗೆ ಮಾತಾಡೋದಾದರೆ, ಈಗ ಅರ್ಥಮೆಟಿಕ್ ಅಂತ ನೋಡೋದಾದರೆ ಕೆಲವೊಂದು ಶಾರ್ಟ್ಕಟ್ಸ್ ಇದೆ, ಆದರೆ ಆ ಶಾರ್ಟ್ಕಟ್ಸ್ ಎಲ್ಲ ಟೈಮು ಯೂಸ್ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಈಗ ಕೆಲವೊಂದು ವೀಡಿಯೋಸ್ ನೋಡ್ತೀವಿ, ಅದರಲ್ಲಿ ಶಾರ್ಟ್ಕಟ್ ಇರುತ್ತೆ. ಸೊ ಆ ಶಾರ್ಟ್ಕಟ್ ನಮಗೆ ಅರ್ಥ ಆಗುತ್ತೆ, ಬಟ್ ಇನ್ ಎಕ್ಸಾಮಲ್ಲಿ ಏನಾಗುತ್ತೆ ಅಂತಂದರೆ ಆ ಶಾರ್ಟ್ಕಟ್ ನಮಗೆ ಸ್ಟ್ರೈಕ್ ಆಗಲ್ಲ ಆ ಟೈಮಲ್ಲಿ ಎಕ್ಸಾಮ್ ಪ್ರೆಷರಲ್ಲಿ. ಸೊ ಟ್ರೆಡಿಷ್ನಲ್ ಮೆಥಡನ್ನು ಫಾಲೋ ಮಾಡ್ತೀವಿ. ಇದು ಯಾಕಾಗುತ್ತೆ ಅಂತಂದರೆ ನಾವು ಜಸ್ಟು ಒಂದು ವೀಡಿಯೋ ಥ್ರೂ ಶಾರ್ಟ್ಕಟ್ಟನ್ನು ನೋಡ್ತೀವಿ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ, ಈಸಿ ಅನಿಸುತ್ತೆ. ಬಟ್ ನೆಕ್ಸ್ಟ್ ಟೈಮ್ ನಾವು ಸಾಲ್ವ್ ಮಾಡುವಾಗ ಆ ಶಾರ್ಟ್ಕಟ್ಟನ್ನು ಅಪ್ಲೈ ಮಾಡೋದೇ ಇಲ್ಲ. ಸೊ ನಾವು ಎಷ್ಟು ಶಾರ್ಟ್ಕಟ್ಟನ್ನು ಪ್ರಾಕ್ಟೀಸ್ ಮಾಡ್ತೀವೋ ಸೊ ಅಷ್ಟು ಈಸಿಯಾಗಿ ನಮಗೆ ಸಾಲ್ವ್ ಮಾಡ್ತಾ ಹೋಗ್ಬೋದು. ಆ ಶಾರ್ಟ್ಕಟ್ ಕೂಡ ನಮಗೆ ಎಕ್ಸಾಮ್ ಹಾಲಲ್ಲಿ ಕೂಡ ಸಾಲ್ವ್ ಮಾಡೋಕ್ಕಾಗತ್ತೆ. ಇಲ್ಲ ಅಂತಂದರೆ ನಾವು ಒಂದು ಶಾರ್ಟ್ಕಟ್ಟನ್ನು ಪ್ರಾಕ್ಟೀಸ್ ಮಾಡ್ತೀವಿ, ಬಟ್ ಎಕ್ಸಾಮಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಟ್ರೆಡಿಷ್ನಲ್ ಮೆಥಡಲ್ಲೇ ಮಾಡ್ತೀವಿ. ಸೊ ಇದೊಂದು. ನೆಕ್ಸ್ಟು ಸ್ಪೀಡ್ ಮ್ಯಾಥ್ಸನ್ನು ಎಲ್ಲಿ ಯಾವ ಸೋರ್ಸಲ್ಲಿ ಕವರ್ ಮಾಡ್ಬೋದು ಅಂದರೆ, ನೀವು ಒಂದು ಸತಿ ಈ ಅಪ್ರೋಚಸ್ ಎಲ್ಲ ಕಲಿತ ಮೇಲೆ ಸಿಂಪ್ಲಿಫಿಕೇಷನ್, ಅಪ್ರಾಕ್ಸಿಮೇಷನ್, ಮಿಸ್ಸಿಂಗ್ ನಂಬರ್, ರಾಂಗ್ ನಂಬರ್ ಸೀರೀಸ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಆದಮೇಲೆ ಸ್ಮಾರ್ಟ್ ಕಿಡ್ಡದಲ್ಲಿ ಟೆಸ್ಟ್ಗಳಿದೆ. ಐ ಥಿಂಕ್ 50-60 ಟೆಸ್ಟ್ ಅಷ್ಟು ಇದೆ. ಒಂದು ಟೆಸ್ಟಲ್ಲಿ ಮೇ ಬಿ 10 to 12 ಕ್ವಶನ್ಸ್ ಇದೆ. ನೀವು ಗೂಗಲಲ್ಲಿ ಹೋಗಿ ಸ್ಮಾರ್ಟ್ ಕಿಡ್ಡ ಸಿಂಪ್ಲಿಫಿಕೇಷನ್ ಟೆಸ್ಟ್ ಅಂತ ಕೊಟ್ಟರೆ ಅದರಲ್ಲಿ ಬರುತ್ತೆ ಟೆಸ್ಟು. ನೀವು ವಿತೌಟ್ ಏನು ಪೇ ಮಾಡ್ದೇ ಆರಾಮಾಗಿ ಆ ಟೆಸ್ಟಲ್ಲಿ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಬೋದು. ಡೈಲಿ ನೀವು ಬಿಗಿನರ್ ಆಗಿದ್ದರೆ ಡೈಲಿ ಒಂದು ಹಾಫ್ ಆನ್ ಅವರ್ ಆದರೂ ಅಟ್ಲೀಸ್ಟ್ ಒಂದು ವೀಡಿಯೋ ನೋಡಿ, ಆವಾಗ ನಿಮಗೆ ಊರಲ್ಲಿ ಮಾಡೋದು ಅಭ್ಯಾಸ ಆಗ್ತಾ ಹೋಗುತ್ತೆ, ಅದರಲ್ಲೂ ವೈರಲ್ ಮ್ಯಾಥ್ಸ್. ಅದಿಲ್ಲ ಅಂದರೆ ಕೌಶಿಕ್ ಮೋಹಂಟಿ ಸರ್ ಏನಿದ್ದಾರೆ, ಸೊ ಅವ್ರದ್ದು ವೀಡಿಯೋಸನ್ನು ನೋಡ್ಬೋದು ಸಿಂಪ್ಲಿಫಿಕೇಷನ್ಗೆ. ಅವ್ರ ಅಪ್ರೋಚಸ್ ತುಂಬ ಚೆನ್ನಾಗಿರುತ್ತೆ. ಸಿಂಪ್ಲಿಫಿಕೇಷನ್ ಕ್ವಶನನ್ನು ಹೇಗೆ ಸಾಲ್ವ್ ಮಾಡಬೇಕು, ಅಪ್ರಾಕ್ಸಿಮೇಷನ್ನ ಹೇಗೆ ಸಾಲ್ವ್ ಮಾಡಬೇಕು, ಮಿಸ್ಸಿಂಗ್ ನಂಬರ್, ರಾಂಗ್ ನಂಬರ್ ಸೀರೀಸ್ ಪ್ಯಾಟರ್ನ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ನೀವು ಸರ್ಚ್ ಮಾಡಿದರೆ ಕೌಶಿಕ್ ಸರ್ ಸಿಂಪ್ಲಿಫಿಕೇಷನ್ ಕ್ವಶನ್ಸ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ. ಸೊ ನೀವು ಅದ್ರ ಥ್ರೂ ಪ್ರಾಕ್ಟೀಸ್ ಮಾಡ್ಬೋದು. ನಾನು ಸಿಂಪ್ಲಿಫಿಕೇಷನ್, ಅಪ್ರಾಕ್ಸಿಮೇಷನ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ದು ನವನೀತ್ ಸರಿಂದ. ಆ್ಯಂಡ್ ಸ್ಪೀಡ್ ಮ್ಯಾಥ್ಸ್ ಕೂಡ ಅವ್ರ ಹತ್ರನೇ ನಾನು ಅಪ್ರೋಚಸ್ಸನ್ನೆಲ್ಲ ಕಲಿತಿತ್ತು. ಸೊ ಮಾರ್ನಿಂಗ್ 6 o'clock ಇನ್ನೂ ಅವ್ರದ್ದು ವೀಡಿಯೋ ಇರುತ್ತೆ. ಅದ್ರ ಜೊತೆಗೆ ಅವ್ರದ್ದೊಂದು ಬುಕ್ ಇದೆ, ಸೊ ವೈರಲ್ ಮ್ಯಾಥ್ಸ್ ಅಂತ 4500+ ಕ್ವಶನ್ಸ್ ಇದೆ. ಇದನ್ನು ನಾನು ತೊಗೊಂಡಿದ್ದೆ ಆ್ಯಕ್ಚುಲಿ. ಆ್ಯಂಡ್ ಇದರಲ್ಲಿ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ಗಳೆಲ್ಲ ಯಾವಿದೆ ಅಂದರೆ, ಈಗ ಕೆಲವೊಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಯಾವಾಗಲೂ ಸಿಂಪ್ಲಿಫಿಕೇಷನ್ ಕೇಳ್ತಾ ಹೋಗ್ತಾರೆ. ಸೊ ಆ ಇಂಪಾರ್ಟೆಂಟ್ ಪ್ರಾಡಕ್ಟ್ಸನ್ನು ನಾವು ನೆನ್ಪಿಟ್ಕೊಂಡ್ರೆ ವಿತೌಟ್ ಎನಿ ಕ್ಯಾಲ್ಕುಲೇಷನ್, ಈಗ ಫಾರ್ ಎಕ್ಸಾಂಪಲ್ 12 into 15 ನಮಗೆ ಪ್ರಾಡಕ್ಟ್ಸ್, ಇದು ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಎಲ್ಲ ಸಿಂಪ್ಲಿಫಿಕೇಷನಲ್ಲಿ ಆಗಿರ್ಬೋದು, ಅಪ್ರಾಕ್ಸಿಮೇಷನ್ ಆಗಿರ್ಬೋದು, ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಸಿಗ್ತಾ ಇರುತ್ತೆ. ಸೊ ಇದನ್ನು ನಾವು ಕರೆಕ್ಟಾಗಿ ನೋಡಿಕೊಂಡು ನೆನ್ಪಿಟ್ಕೊಂಡ್ರೆ 12 into 15 180 ಅಂತ ಆನ್ಸರ್ ಮಾಡಿಬಿಡ್ಬೋದು. ಸೊ ಅದಕ್ಕೆ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಅಂತ ಒಂದಿಷ್ಟು ಕೊಟ್ಟಿದ್ದಾರೆ. ನೆಕ್ಸ್ಟು ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಷನ್ ಇದನ್ನೆಲ್ಲ ಹೇಗೆ ಈಸಿಯಾಗಿ ಮಾಡ್ಬೋದು, ಮತ್ತು ಪ್ರಾಕ್ಟೀಸ್ ಕ್ವಶನ್ಸ್ ಅಂತಲೂ ಸ್ವಲ್ಪ ಕೊಟ್ಟಿದ್ದಾರೆ, ಇದ್ರ ಜೊತೆಗೆ ಎಕ್ಸ್ಪ್ಲೇನ್ ಮಾಡಿ. ನೆಕ್ಸ್ಟು ಡಿವಿಷನ್, ಸ್ಕ್ವೇರ್ ರೂಟ್ಸ್, ಕ್ಯೂಬ್ ರೂಟ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು, ಪರ್ಸೆಂಟೇಜ್, ಡೆಸಿಮಲ್ ಕೊಟ್ಟಾಗ, ನಂಬರ್ಸ್ ಕೊಟ್ಟಾಗ ಅದನ್ನ ಹೇಗೆ ಅಡಿಷನ್ ಮಾಡೋದು, ಸಬ್ಸ್ಟ್ರಾಕ್ಷನ್ ಮಾಡೋದು, ಮಲ್ಟಿಪ್ಲಿಕೇಷನ್ ಮಾಡೋದು, ಡಿವಿಷನ್ ಮಾಡೋದು, ಮತ್ತು ಫ್ರ್ಯಾಕ್ಷನ್ಸನ್ನು ಹೇಗೆ ಅಡಿಷನ್ ಮಾಡೋದು, ಸಬ್ಸ್ಟ್ರಾಕ್ಷನ್ ಮಾಡೋದು, ಮಲ್ಟಿಪ್ಲಿಕೇಶನ್ ಮಾಡೋದು, ಸೊ ಡಿವಿಷನ್ ಮಾಡೋದು. ಸೊ ಇದೆಲ್ಲ ಈ ಬುಕ್ಕಲ್ಲಿ ಇದೆ. ನೆಕ್ಸ್ಟು ಅಪ್ರಾಕ್ಸಿಮೇಷನ್ ತುಂಬ ಕ್ವಶನ್ಸ್ ಇದೆ ಇದರಲ್ಲಿ ಲಾಸ್ಟಿಗೆ. ಇವೆಲ್ಲ ಏನು ಸಬ್ಸ್ಟ್ರಾಕ್ಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಬೇಸ್ಡ್ ಅಪ್ರಾಕ್ಸಿಮೇಷನ್ ಮತ್ತು ಸಿಂಪ್ಲಿಫಿಕೇಷನ್ ಇದೆ. ಮತ್ತು ಕೆಲವೊಂದು ಅಪ್ರೋಚಸ್ ಕೂಡ ಇದೆ. ನೆಕ್ಸ್ಟು ಪ್ರಾಕ್ಟೀಸ್ ಕ್ವಶನ್ಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಈಗ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಅಂದರೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ 108 ಅಂತಂದರೆ 108 ಪ್ರಾಡಕ್ಟ್ಸ್ಗಳೆಲ್ಲ ಯಾವುದು, 12 into 9, 36 into 3, 18 into 6, 27 into 4. ಸೊ ಈ ಥರ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ಗಳನ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇದೊಂದು. ನೆಕ್ಸ್ಟು ಇದರಲ್ಲಿ ಹೇಗೆ ಅಡಿಷನ್ ಮಾಡೋದು, ಲೈಕ್ ಈ ಥರ ಇದೆ. ಈಗ ನೋಡಿ, ವೆಯ್ಟ್,
ಅಡಿಷನ್ ಅಪ್ರೋಚಸ್ ಅಂತ ಇದೆ. ಈಗ 86 + 7 ಹೇಗೆ ಅಡಿಷನ್ ಮಾಡಬೇಕು ಅಂತ ಇಲ್ಲಿ ಅಪ್ರೋಚ್ ಕೊಟ್ಟಿದ್ದಾರೆ. ಇಲ್ಲಿ 86 ಬ್ರೇಕ್ ದ ನಂಬರ್ 86 ಆಸ್ 80 + 6. ಸೊ ಆ್ಯಡ್ ದ ಯೂನಿಟ್ ಡಿಜಿಟ್ 6 + 7 13 ಆ್ಯಂಡ್ ಆ್ಯಡ್ 80 ಆ್ಯಂಡ್ 30 ನಾವು 93. ಸೊ ಈ ಥರ ಅಪ್ರೋಚಸ್, ಈ ಥರ ಸೆಂಟೆನ್ಸಲ್ಲಿ ಅವರು ಕೊಟ್ಟಿದ್ದಾರೆ ಹೇಗೆ ಅಪ್ರೋಚಸ್ ಅಡಿಷನಿಗೆ, ಸಬ್ಸ್ಟ್ರಾಕ್ಷನಿಗೆ, ಡಿವಿಷನಿಗೆ ಅಂತ. ಸೊ ಈ ಬುಕ್ಕನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಈಗ ನಾನು ಯೂಶ್ವಲಿ ಡೈಲಿ ಪ್ರಾಕ್ಟೀಸ್ ಮಾಡೋದೇ ಸ್ಪೀಡ್ ಮ್ಯಾಥ್ಸ್ ಈ ಬುಕ್ಕಿಂದ. ಇನಿಷಿಯಲಿ ನಾನು ವೀಡಿಯೋ ನೋಡ್ತಿದ್ದೆ, ಬಟ್ ಈಗ ವೀಡಿಯೋ ನೋಡೋಕ್ಕೆ ಟೈಮ್ ಇಲ್ಲ ಅಂತ ಈ ಬುಕ್ಕನ್ನು ರೆಫರ್ ಮಾಡ್ತೀನಿ. ಆ್ಯಂಡ್ ಈ ಬುಕ್ಕಿನ ಲಿಂಕ್ ಸಿಕ್ಕಿದ್ರೆ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಆರ್ ಕಮೆಂಟೆಡ್ ಪಿನ್ನೆಡ್ ಕಮೆಂಟಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ನೆಕ್ಸ್ಟು ಟೆಕ್ಸ್ಟ್ ಬುಕ್ಕಲ್ಲಾಗಿರ್ಬೋದು ಮತ್ತು ಗೈಡ್ಲಿಲಾಗಿರ್ಬೋದು ಚಾಪ್ಟರ್ ಟೆಸ್ಟ್ ಅಂತ ಬರುತ್ತೆ. ಅದರಲ್ಲಿ ಚಾಪ್ಟರ್ ಟೆಸ್ಟಲ್ಲಿ ಸಿಂಪ್ಲಿಫಿಕೇಷನ್, ಅಪ್ರಾಕ್ಸಿಮೇಷನ್, ಮಿಸ್ಸಿಂಗ್ ನಂಬರ್, ರಾಂಗ್ ನಂಬರ್ ಸೀರೀಸ್ ತುಂಬ ಟೆಸ್ಟ್ ಇದೆ. ಸೊ ಅದನ್ನು ಫಾಲೋ ಮಾಡ್ಬೋದು. ನೆಕ್ಸ್ಟು ಕ್ಯಾಲ್ಕುಲೇಷನ್ನ ಓರಲಿ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದರೆ ಈಗ NICL ಆಗಿರ್ಬೋದು, NIACL ಆಗಿರ್ಬೋದು, RBI ಅಸಿಸ್ಟೆಂಟ್, ನಬಾರ್ಡ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್, ಸೊ ಇದರದ್ದೆಲ್ಲದರ ಎಕ್ಸಾಮಲ್ಲೂ ಡಿಮ್ಯಾಂಡ್ ಮಾಡೋದು ಸ್ಪೀಡ್ ಮತ್ತು ಎಕ್ಯುರೇಸಿ. ಸೊ ಸ್ಪೀಡ್ ಆಗಬೇಕು ಅಂತಂದರೆ ಈಗ ನಮಗೆ IBPS ಕ್ಲರ್ಕಲ್ಲೆಲ್ಲ 35ಗೆ 26, 27 ತೆಗೆದು ನಡೆಯುತ್ತೆ. ಬಟ್ RBI ಅಸಿಸ್ಟೆಂಟ್ ಅಂತ ಬಂದರೆ 35 ತೆಗಿಲೇಬೇಕು ಕ್ವಾಂಟಲ್ಲಿ. ಸೊ ಜಾಸ್ತಿ ಡಿಮ್ಯಾಂಡ್ ಮಾಡೋದು ಸ್ಪೀಡೇ ಕ್ವಾಂಟಲ್ಲಂತೂ ಎಲ್ಲ ಸಬ್ಜೆಕ್ಟಲ್ಲೂ. RBI ಅಸಿಸ್ಟೆಂಟಲ್ಲಾಗಿರ್ಬೋದು, ಇನ್ನು ಮುಂದೆ ಬರುವಂಥ ಇನ್ಶೂರೆನ್ಸ್ ಎಕ್ಸಾಮಿಗೆ. ಸೊ ಓರಲಿ ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಡೈಲಿ ಮಲ್ಟಿಪಲ್ ಟೈಮ್ಸ್ ಈ ಸ್ಪೀಡ್ ಮ್ಯಾಥ್ಸನ್ನು ಓರಲಿ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಈ ಥರ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡೋಕ್ಕಾಗೋದು. ಈಗ ಶಾರ್ಟ್ಕಟ್ ಕೂಡ ಅಷ್ಟೇ, ಒಂದ್ಸತಿ ವೀಡಿಯೋ ನೋಡಿ ಈಸಿ ಅಂತ ಅನಿಸುತ್ತೆ, ಬಟ್ ಎಕ್ಸಾಮಲ್ಲಿ ಮಾಕ್ ಟೆಸ್ಟಲ್ಲಿ ಆ ಶಾರ್ಟ್ ಟ್ರಿಕ್ ಏನಿದೆ ಅದು ನಾವು ಅಪ್ಲೈ ಮಾಡೋಕ್ಕೆ ಹೋದರೂ ಸಾಲ್ವ್ ಆಗೋಲ್ಲ ಸಮ್ಟೈಮ್ಸ್. ಅದು ಏನಕ್ಕೆ ಅಂತಂದರೆ ಪ್ರಾಕ್ಟೀಸ್ ನಾವು ಜಾಸ್ತಿ ಮಾಡಿರಲ್ಲ, ಹಾಗಾಗಿ ಅದು ಅಪ್ಲೈ ಆಗೋಲ್ಲ. ಟ್ರೆಡಿಷ್ನಲ್ ವೇಲೇ ಮಾಡಬೇಕಂತ ನಮಗೆ ಮೈಂಡಲ್ಲಿ ಸ್ಟ್ರೈಕ್ ಆಗುತ್ತೆ, ಶಾರ್ಟ್ಕಟ್ ಸ್ಟ್ರೈಕ್ ಆಗೋಲ್ಲ. ಸೊ ಅದು ಲ್ಯಾಕ್ ಆಫ್ ಪ್ರಾಕ್ಟೀಸಿಂದ ಆಗಿರೋದು. ಸೊ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಒಂದ್ಸತಿ ಅಪ್ರೋಚಸ್ ಎಲ್ಲ ಕಲಿತ ಮೇಲೆ ಜಾಸ್ತಿ ಟೆಸ್ಟು, ಈಗ ನಾನು ಹೇಳಿದಾಗೆ ಸ್ಮಾರ್ಟ್ ಕಿಡ್ ಟೆಸ್ಟ್ ಏನಿದೆ, ಸಿಂಪ್ಲಿಫಿಕೇಷನ್ ಟೆಸ್ಟು, ಮಿಸ್ಸಿಂಗ್ ನಂಬರ್ ಟೆಸ್ಟು, ಅದನ್ನು ಜಾಸ್ತಿ ಅಟೆಂಪ್ಟ್ ಮಾಡ್ತಾ ಹೋಗಿ. ನಾನು ಆಲ್ರೆಡಿ ಸಿಂಪ್ಲಿಫಿಕೇಷನ್ ಅಥವಾ ಅಪ್ರಾಕ್ಸಿಮೇಷನ್ ಹೇಗೆ ನಾನು ಸಾಲ್ವ್ ಮಾಡ್ತೀನಿ ಅನ್ನೋವಂಥ ಲೈವ್ ವಿಡಿಯೋನ ಹಾಕಿದ್ದೀನಿ. ಸೊ ನೀವು ಬಿಗಿನರ್ ಆಗಿದ್ದರೆ ಅದನ್ನು ನೋಡಿ ಹೆಲ್ಪ್ ಆಗಬಹುದು ನಿಮಗೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.